ನಾನು 3 ಬಾರಿ ಗೆದ್ದಿದ್ದೇನೆ. ನನಗೂ ಕೂಡ ಮಂತ್ರಿ ಸ್ಥಾನ ಬೇಕು ಅಂತ ಹೇಳಿ ಚಿಕ್ಕಬಳ್ಳಾಪುರದಲ್ಲಿ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಹೇಳಿದ್ದಾರೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು, ನಾನು ಮಂತ್ರಿ ಆಗೇ ಆಗ್ತೀನಿ ಅನ್ನುವಂಥ ವಿಶ್ವಾಸ ಇದೆ. ನನಗೆ ನಿಗಮ ಮಂಡಳಿ ಕೊಟ್ಟಿದ್ರು, ಆದರೆ ಅದು ನಾನು ಬೇಡ ಅಂತ ಹೇಳಿ ಪತ್ರವನ್ನ ಬರೆದಿದ್ದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲೂ ಕೂಡ ಮಂತ್ರಿ ಸ್ಥಾನ ಸಿಕ್ಕಿದೆ. ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೂಡ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಹಾಗಾಗಿ ಸಚಿವ ಸ್ಥಾನಕ್ಕೆ ನಾನು ಪ್ರಬಲ ಆಕಾಂಕ್ಷಿಯಾಗಿದ್ದು, ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂದ್ರೆ ಮುಂದಿನ ದಾರಿ ಕ್ಷೇತ್ರದ ಜನತೆ ಮೇಲೆ ಬಿಡ್ತೇನೆ ಅಂತ ಹೇಳಿ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಹೇಳಿದ್ರು. ನಾನಂತೂ ನಮ್ಮ ಹೈಕಮಾಂಡ್ ಮೇಲೆ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದೀನಿ. ಈ ಭಾಗದ ಇನ್ನಷ್ಟು ಅಭಿವೃದ್ಧಿ ಆಗಬೇಕು. ಇದು ಬರಗಾಲ ಪೀಡಿತ ಬಾಗೇಪಲ್ಲಿ, ಸುಮಾರು ವರ್ಷ ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು. ಎಲ್ಲ ತಾಲೂಕು ಕೇಂದ್ರಗಳಿಗೂ ಮಂತ್ರಿ ಸ್ಥಾನ ಕೊಟ್ಟಿದ್ದೀರಾ, ಬಾಗೇಪಲ್ಲಿ ಒಂದಕ್ಕೆ ಬಿಟ್ಟು. ಈ ಬಾಗೇಪಲ್ಲಿಗೆ ಈ ಒಂದು 2 ವರ್ಷದ ಕಾಲ ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ನಾನು ಇದನ್ನು ಒಂದು ಡೆವಲಪ್ಮೆಂಟ್ ಮಾಡ್ಬೋದು ಅಂತ ಆಶೆ ನನಗಿದೆ. ಒಂದು ಲಾಸ್ಟ್ ಟೈಮ್ ನಾನು ನಿಗಮ ಕೊಟ್ಟಾಗ ನಾನು ಬೇಡ ಅಂತ ಬರೆದಿದ್ದೆ. ಯಾಕೆ ಅಂತ ಕೇಳಿದ್ರು, ಇಲ್ಲ ಸರ್ ಮಂತ್ರಿ ಪದವಿ ನನಗೊಂಚೂರು ಮಂತ್ರಿ ಪದವಿ ಕೊಡಿ, ನಾನು ಭಾಗ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂತ ಉಪಮುಖ್ಯಮಂತ್ರಿ ಮಾಡಿದ್ದೆ. ಅವ್ರು ಆಯಿತು, ನೆಕ್ಸ್ಟ್ ಮುಂದಿನ ತಿಂಗಳು ರೀಸೆಪ್ಪಲ್ಲಿ ಒಂದು ಅವಕಾಶ ಕೊಟ್ಟು ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ದಾರೆ. ಅದರ ಒಂದು ಆಸೆ ನನಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಖಂಡಿತವಾಗ್ಲೂ ನನ್ನ ನಿಷ್ಠೆ ಏನು ಅಂತ ಗೊತ್ತು. ಇಂಡಿಪೆಂಡೆಂಟಾಗಿ ಗೆದ್ದಾಗಲೂ ಕಾಂಗ್ರೆಸ್ ಜೊತೆ ಇದ್ದು ಯಾವುದೇ ಒಂದು ಆಸೆ ಪಡೆದಿರ ಅವರೇ ಪಾರ್ಟಿ ಜೊತೆ ಇದ್ದೆ. 2018ರಲ್ಲಿ ಬಿ ಜೆ ಪಿಗೆ ನಮ್ಮ ಸ್ನೇಹಿತರೆ ಬಿ ಜೆ ಪಿಗೆ ಹೋದರು, ನನ್ನ ಬರಮಾಡಿದ್ರು. ಚಿಕ್ಕಬಳ್ಳಾಪುರಕ್ಕೆ ನೀನೇ ಮಂತ್ರಿ, ನೀನೇ ಉಸ್ತುವಾರಿ ಮಂತ್ರಿ ಬಾ ಅಂತ ಹೇಳಿದರು. ಆದರೂ ನಾನು ಯಾವುದೇ ಆಸೆ ಪಡೆದರೆ ಕಾಂಗ್ರೆಸ್ಸಲ್ಲಿ ನಿಷ್ಠೆ ಆಗಿದ್ದೀನಿ. ಈಗಲೂ ಅಷ್ಟೇ, ನನ್ನ ಕ್ಷೇತ್ರದಲ್ಲಿ ವಾರಕ್ಕೆ 6 ದಿವಸ ನಿಲ್ಲದೆ ಜನರ ಸೇವೆ ಮಾಡ್ತಾಯಿದ್ದೀನಿ. ಈ ಸೇವೆ ಒಂದು ನಮ್ಮ ಹೈಕಮಾಂಡ್ ಆಶೀರ್ವಾದ ನನಗಿರುತ್ತೆ ಅಂತ ನಂಬಿಕೆ ಇದೆ. ನಾನು ಆಗ್ತೀನಿ ಅಂತ ಆಸೆನೂ ನನಗಿದೆ. ನಿಜ ಸರ್, ಯಾಕಂದರೆ ಅವರು ಡಿಮ್ಯಾಂಡ್ ಏನಂದರೆ, ನಿನಗೇನೋ ಮಂತ್ರಿ ಪದವಿ ಬೇಕೋ ಬೇಡೋ ಗೊತ್ತಿಲ್ಲ, ನಮಗಂತೂ ಬೇಕು. ಈ ಭಾಗದ ಇನ್ನಷ್ಟು ಡೆವಲಪ್ಮೆಂಟ್ ಆಗಬೇಕು, ಅದರಿಂದ ಬೇಕೇ ಬೇಕು ಅಂತ ಎಲ್ಲಿ ಯಾವ ಸಭೆಯಲ್ಲೋದ್ರೂ ಯಾರು ಇಲ್ಲಿಗೆ ಹೈಕಮಾಂಡ್ ಅವ್ರು ಬಂದರೂ ಪ್ರಬಲ ಒತ್ತಾಯ ಮಾಡ್ತಾಯಿದ್ದಾರೆ. ಖಂಡಿತವಾಗ್ಲೂ ಅವರ ಒತ್ತಾಯದ ಮೇರೆಗೆ ನಾನು ಕೂಡ ಈ ನಡುವೆ ನಾನು ಮೊನ್ನೆ ಹೋಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಭೇಟಿಯಾಗಿದ್ದೀನಿ. ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದೀನಿ. ಆ ಸಮಯ ಬಂದಾಗ ಗ್ಯಾರಂಟಿ ಒಂದು ನೋಡ್ತೀವಿ ಅಂತ ಒಂದು ಮಾತು ಹೇಳಿದೆ. ಸರ್, ನನ್ನ ಜೀವನದಲ್ಲೇ ನಾನು ಡೆಲ್ಲಿಗೆ ಈ ಬಿ ಫಾರ್ಮ್ಗಾಗಲಿ ಮಂತ್ರಿಗಿರಿಗಾಗಲಿ ಹೋಗುವುದೂ ಇಲ್ಲ. ನನಗೆ ಸ್ವಾಭಿಮಾನ ಇದೆ. ಅವ್ರು ಕರೆದು ಕೊಟ್ಟರೆ ತಗೊಳ್ಳೋಣ ವಿನಃ ಬ್ಲ್ಯಾಕ್ ಮೇಲ್ ಮಾಡೋ ಇಲ್ಲ ಏನೋ ಬೇರೆ ತಂತ್ರಗಳು ಉಪಯೋಗಿಸಿ ಇಲ್ಲಿ ಮಸ್ಕ ಹೊಡೆದು ತಗೊಳ್ಳೋವಂಥ ಅವಶ್ಯಕತೆ ನನಗಿಲ್ಲ. ನನಗದು ಬೇಕಾಗಿಲ್ಲ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.